ಇದರ ಮಧ್ಯೆ ನಮಗೆ ತಮಿಳುನಾಡಿನ ಎಲೆಕ್ಷನ್ನು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೇರಳದ ಬಗ್ಗೆ ಮಾತನಾಡಿದ್ವಿ ನಾವು. ತಮಿಳುನಾಡಿನಲ್ಲಿ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದರೆ ಅಲ್ಲಿ ಈ ಬಾರಿ ಜನ ಮಾತನಾಡ್ಕೊಳ್ತಾ ಇರುವಂಥ ಒಂದು ಬಹಳ ಕುತೂಹಲಕಾರಿ ವಿಚಾರ TVK ಫ್ಯಾಕ್ಟರ್. ನಟ ವಿಜಯ್ ಏನು ಅಲ್ಲಿ ಅವರಿಂದ ಸಾಧ್ಯ ಆಗುತ್ತಾ MGR ರೀತಿಯಲ್ಲಿಯೋ ದೊಡ್ಡ ಮಟ್ಟದ ಸಾಧನೆ ಮಾಡೋದಕ್ಕೆ ಸಾಧ್ಯನಾ? ಜಯಲಲಿತಾ ರೀತಿಯಲ್ಲಿ MGR ರೀತಿಯಲ್ಲಿ ಸಾಧ್ಯ ಆಗತ್ತಾ ಅಂತ ಅವರ ರ್ಯಾಲಿಗಳಿಗೆ ಸೇರುವಂಥ ಜನಸಮೂಹ ಮತವಾಗಿ ಪರಿವರ್ತನೆ ಆಗತ್ತಾ? ನಂಬರ್ಸು ಒಂದು ಸಂಸ್ಥೆ ಮಾತ್ರ TVKಗೆ ದೊಡ್ಡ ನಂಬರನ್ನು ಕೊಟ್ಟಿದೆ, ನೀವು ನೋಡ್ತಾ ಇದ್ದೀರಿ. ಅದು ಆಕ್ಸಿಸ್ ಮೈ ಇಂಡಿಯಾ 98ರಿಂದ 120 ಅಂತ ಹೇಳ್ತಾ ಇದೆ. ಮ್ಯಾಜಿಕ್ ನಂಬರ್ 118. 98ರಿಂದ 120 ಬರಬಹುದು TVK ಅಂತ. ನಲ್ಲದೇ ನಡಕ್ಕುಂ ಅಂತ ಭಾಷಣ ಮಾಡ್ತಾ ಇದ್ರು ನಟ ವಿಜಯ್. ಅಂದ್ರೆ ಒಳ್ಳೇದೇ ನಡೆಯುತ್ತೆ, ಒಳ್ಳೇದೇ ಆಗತ್ತೆ ಅಂತ. ಒಳ್ಳೇದು ಯಾರ ಪಾಲಿಗಾಗತ್ತೆ ಅನ್ನೋದು ಇರೋದು. ಆದರೆ ಉಳಿದ ಸಂಸ್ಥೆಗಳೆಲ್ಲವೂ ಕೂಡ DMK ಅಧಿಕಾರವನ್ನು ಉಳಿಸಿಕೊಳ್ಳುತ್ತೆ ಅಂತ ಹೇಳುತ್ತೆ. ಅಣ್ಣಾ DMK ಈ ಬಾರಿಯೂ ಕೂಡ ಅಧಿಕಾರಕ್ಕೆ ಏರಲ್ಲ ಅಂತ. 2016ರಲ್ಲಿ ಜಯಲಲಿತಾ ಅವರ ನೇತೃತ್ವದಲ್ಲಿ ಹೋಗಿರುವಂಥ ಎಲೆಕ್ಷನ್ನಲ್ಲಿ ಗೆದ್ದಿದ್ದೆ ಲಾಸ್ಟು. ಆ ನಂತರ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಅಣ್ಣಾ DMKಗೆ. ನಾನು ಪ್ರಶಾಂತ್ ನಾಥ್ ಅವರಿಂದ ಶುರು ಮಾಡ್ತೇನೆ. 34% ತೋರಿಸಿದ್ರು. TVK 120 ಬರಬಹುದು, 98 ಬರಬಹುದು ಅಂತ ಒಂದು ಸಂಸ್ಥೆ ಹೇಳಿದರೆ, ಉಳಿದ ಸಂಸ್ಥೆಗಳು DMK ಬಗ್ಗೆ ಪಾಸಿಟಿವ್ ಆಗಿದ್ದಾವೆ. DMKನೇ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ ಅಂತ. ರಕ್ಷತ್ NT ರಾಮರಾವ್ 84ರಲ್ಲಿ, ಅದಕ್ಕೂ ಮುಂಚೆ MG ರಾಮಚಂದ್ರನ್, ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯಲ್ಲಿ, ಈ ರೀತಿಯ ಕೆಲ ಬದಲಾವಣೆಗಳನ್ನು ಬಿಟ್ಟರೆ ನಿಮಗೆ ಎರಡು ಮದಗಜಗಳ ನಡುವೆ ಮತ್ತೊಬ್ಬರಿಗೆ ಪ್ರವೇಶ ಮಾಡಲಿಕ್ಕೆ ಅನ್ಲೆಸ್ ದರ್ ಇಸ್ ಎ ವಾಯ್ಡ್ ಸ್ಪೇಸ್ ಇರಲ್ಲ. ಬಟ್ ನನಗನ್ಸುತ್ತೆ ಜಯಲಲಿತಾ 2016ರಲ್ಲಿ ನಿಧನರಾದ ನಂತರ ಅಣ್ಣಾಮಲೈ ಆ ವಾಯ್ಡನ್ನು ತುಂಬುವ BJP ಪ್ರಯತ್ನ ಮಾಡಿದರು. ಬಟ್ ನ್ಯಾಷನಲ್ ಪಾರ್ಟಿಗಲ್ಲಿ ಆ ಎಂಟ್ರಿ ಸಿಗಲ್ಲ. ನ್ಯಾಷನಲ್ ಪಾರ್ಟಿಗೆ ಆ ಎಂಟ್ರಿ ಸಿಗಲ್ಲ. ಅದಾದಮೇಲೆ ರಜನಿಕಾಂತ್ ಬರ್ತಾರೆ. ಬಟ್ ರಜನಿಕಾಂತ್ ಪೊಲಿಟಿಕಲ್ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತೆ. ಆಧ್ಯಾತ್ಮಿಕ ವ್ಯಕ್ತಿ. ಅವ್ರು ಬಂದು ಅದು ಆ ಫೈಟನ್ನು ಮಾಡ್ತಕ್ಕಂಥ ಒಂದು ಇದು, ಮತ್ತು ಆ ದ್ರವಿಡ ಪಾಲಿಟಿಕ್ಸ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿರಲಿಲ್ಲ. ವಿಜಯ್ಗೆ ಅನ್ನಿಸ್ತು ಇಲ್ಲಿ ಒಂದು ಸ್ಪೇಸ್ ಇದೆ ನೋಡಿ. ಒಂದು ಶೂನ್ಯತೆ ಇದ್ದಾಗ ಇನ್ನೊಂದು ಪಾರ್ಟಿ, ಕಮಲ್ ಹಾಸನ್ ಬಂದ್ರು ಕಳೆದು ಹೋದ್ರು. ಅದು ಅತಿಯಾದ ಲೆಫ್ಟ್ ಸೆಂಟ್ರಿಕ್ ಇದ್ದಿದ್ದರಿಂದ ಅದು ಕೂಡ ಸಾಧ್ಯ ಆಗಲಿಲ್ಲ. ಬಟ್ ವಿಜಯ್ಗೆ ಆ ರೀತಿಯ ಒಂದು ಸಾಧ್ಯತೆ ಕಾಣ್ತಾ ಇದೆ. AIADMKಗೆ ಓಟ್ ಹಾಕೋದೇನು, ವಿಜಯ್ಗೆ ಓಟ್ ಹಾಕೋದೇನು, ಇಬ್ಬರ ದ್ರವಿಡ ಸಿದ್ಧಾಂತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನತೆ ಇಲ್ಲ. AIADMK ಇನ್ನೂ BJP ಜೊತೆ ಮೈತ್ರಿ ಇದೆ. ವಿಜಯ್ ಒಂದು ಹೊಸ ರೇ ಆಫ್ ಹೋಪ್ ಆಗಿ ತಮಿಳ್ನಾಡಿನಲ್ಲಿ ಕಂಡಿದ್ದಾರೆ ಅಂತಕ್ಕಂಥದ್ದು ಎಕ್ಸಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಒಂದು ಹಂತ ಮುಂದೆ ಹೋಗಿ ಅವ್ರು 100 ತಲುಪಿಬಿಡ್ಬೋದು ಅಂತಕ್ಕಂಥದ್ದು. ಹಾಗೇನಾದರೂ ಆದರೆ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಪೊಲಿಟಿಕಲ್ ಮಿರಾಕಲ್ ಅಂತ ನಿಶ್ಚಿತವಾಗಿ ಕರಿಬಹುದು. ಒಂದು ವೇಳೆ ವಿಜಯ್ ಏನಾದರೂ ದೊಡ್ಡ ಮಟ್ಟದಲ್ಲಿ ಎಮರ್ಜ್ ಆದರೆ ದಟ್ ಈಸ್ ಸಿಗ್ನಲಿಂಗ್ ದಟ್ AIADMK ಇಸ್ ಗೋಯಿಂಗ್ ಟು ಡೆಸಿಮೇಟ್. ಯಾಕಂದರೆ AIADMK ಬಳಿ ಆ ಚರಿಸ್ಮೆಟಿಕ್ ಲೀಡರ್ಶಿಪ್ ಇಲ್ಲ. ಜಯಲಲಿತಾ ಲಾಸ್ಟ್, ಕರುಣಾನಿಧಿ ಇದ್ದಾಗಲೂ ರಿಪೀಟ್ ಆಗಿರಲಿಲ್ಲ. ಜಯಲಲಿತಾ ಒಂದ್ಸಲ ರಿಪೀಟ್ ಆಗಿದ್ರು, ಹಿಂದೆ MG ರಾಮಚಂದ್ರನ್ ಒಂದ್ಸಲ ರಿಪೀಟ್ ಆಗಿದ್ರು. DMK ಎಂದು ರಿಪೀಟ್ ಆಗಿರಲಿಲ್ಲ. ಈ ಬಾರಿ AIADMKಯಲ್ಲಿನ ಲ್ಯಾಕ್ಲಸ್ಟರ್ ಲೀಡರ್ಶಿಪ್ಪಿಂದಾಗಿ DMK ರಿಪೀಟ್ ಆಗ್ಬೋದು ಅಂತಕ್ಕಂಥ ಮಾತುಗಳಿದ್ವು. ಬಟ್ ವಿಜಯ್ ಫಸ್ಟ್ ಎಲ್ಲರೂ ಅಂದರು ಸ್ಪಾಯ್ಲರ್ ಆಗ್ತಾರೆ, ನೆಕ್ಸ್ಟ್ ಅಂದರು ಕಿಂಗ್ ಮೇಕರ್ ಆಗ್ತಾರೆ. ಬೈ ಚಾನ್ಸ್ ಎಕ್ಸಸ್ ಮೈ ಇಂಡಿಯಾ ನಿಜ ಆದರೆ ಹಿ ವಿಲ್ ಬಿ ಎ ಕಿಂಗ್ ಆಫ್ ತಮಿಳ್ನಾಡು ಆನ್ ಮೇ. ಆದರೆ ಜನಸ್ತೋಮ ಮತವಾಗಿ ಪರಿವರ್ತನೆ ಆಗೋ ರೀತಿಯಲ್ಲಿ ನಡೆದಿತ್ತ ಅಂತ ಅಲ್ಲ, ನಾನು ಅದನ್ನೇ ಹೇಳ್ತಿದ್ದೀನಿ. ಕೇಡರ್ ಇತ್ತ ವಿಜಯ್ಗಲ್ಲಿ? ಇಫ್ ಎಟ್ ಆಲ್ ಎಕ್ಸಸ್ ಮೈ ಇಂಡಿಯಾನೇ ಬೆಂಚ್ ಮಾರ್ಕ್ ಆಗಿ ತೆಗೆದುಕೊಳ್ಳೋದಾದರೆ ಹಿ ವಿಲ್ ಬಿ ಎ ಕಿಂಗ್ ಆಫ್ ತಮಿಳ್ನಾಡು ಪಾಲಿಟಿಕ್ಸ್ ಇನ್ May 4 ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ನೀವು 90-100 ವಿಜಯ್ ಬಂದರೆ DMK ವಿರುದ್ಧದ ಎಲ್ಲ ಪಾರ್ಟಿಗಳು ಅವತ್ತು ಸಂಜೆ ಹೋಗಿ ವಿಜಯ್ಗೆ ಸಪೋರ್ಟ್ ಕೊಡ್ತವೆ. ಕರೆಕ್ಟ್. BJP ಅವರು ಪ್ರಯತ್ನ ಮಾಡಿದ್ರು ಕರ್ಕೊಂಡು ಬರೋಣ, ಮೈತ್ರಿ ಕರ್ಕೊಂಡು ಇದೆ. ನಿಮಗೆ 15% ವಿಜಯ್ ತೆಗೆದುಕೊಂಡ್ರೆ ಏನಾಗುತ್ತೆ? ಹಿ ಕ್ಯಾನ್ ಬಿ ಎ ಸ್ಪಾಯ್ಲರ್ ಫಾರ್ ಬೋತ್ ಪಾರ್ಟೀಸ್. 25% 30%ವರೆಗೆ ಹೋದರೆ ಅವರು ಯಾರು ವೋಟ್ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲೇನು ಹೇಳ್ತಿದ್ದಾರೆ ಎಕ್ಸಸ್ ಮೈ ಇಂಡಿಯಾ? ಚೀಫ್ ಮಿನಿಸ್ಟರ್ ಪ್ರಿಫರೆನ್ಸ್ ಅಂತ ವೋಟರ್ಸನ್ನು ಕೇಳಿದಾಗ 37% ಹೇಳ್ತಾರೆ ವಿಜಯ್, 35% ಹೇಳ್ತಾರೆ ಸ್ಟಾಲಿನ್. DMK ಮತ್ತು ವಿಜಯರ ವೋಟ್ ಶೇರ್ ಏನಿದೆ ಇಬ್ಬರದು 37 ಇದೆ ಅಂತ, 35 ಇದೆ ಅನ್ನೋದನ್ನು ಆಕ್ಸಸ್ ಮೈ ಇಂಡಿಯಾ ಹೇಳ್ತಾ ಇದೆ. 35% ವೋಟ್ ಶೇರನ್ನು ಮೊದಲ ಚುನಾವಣೆಯಲ್ಲಿ ತೆಗೆದುಕೊಂಡ್ರೆ ಅರವಿಂದ್ ಕೇಜ್ರಿವಾಲ್ರಿಗೂ ಇದು ಸಾಧ್ಯ ಆಗಿರಲಿಲ್ಲ.
ಎನ್ ಟಿ ರಾಮರಾವ್ಗೆ ಸಾಧ್ಯ ಆಗಿತ್ತು, ಅಲ್ಲೊಂದು ಬೇರೆ ವಿಚಾರ ಇತ್ತು, ತೆಲುಗು ಬಿಡ್ಡ, ಅಲ್ಲಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಇಳಿದಿದ್ರು ಒಂದು ಕಾರಣಕ್ಕೆ. ಎಂ ಜಿ ರಾಮಚಂದ್ರಂದು ಒಂದು ಬೇರೆ ಅವರು ಅಂದರೆ ಅವರು ಒಡೆದು ಬಂದಿದ್ರು, ಅಣ್ಣಾದೊರೈ ಜೊತೆ ಕರುಣಾನಿಧಿ ಮತ್ತು ಎಂ ಜಿ ರಾಮಚಂದ್ರ ಇದ್ರು, ಒಡೆದ್ರು ಅದನ್ನು. ಹೀಗಿರುವಾಗ ವಿಜಯ್ ಈ ಪರಿಸ್ಥಿತಿಯಲ್ಲಿ AIADMK ವೋಟ್ಗಳನ್ನು ಸಂಪೂರ್ಣವಾಗಿ ತಕ್ಕೆಗೆ ತೆಗೆದುಕೊಂಡ್ರೆ ಪೊಲಿಟಿಕಲ್ ಅಚ್ಚರಿಯ ಮೇಲೆ ಅಚ್ಚರಿಯ. ಮಹೇಶ್, ತಮಿಳ್ನಾಡಲ್ಲಿ ಓಡಾಡಿದ್ರಿ ತಾವು, ನೀವಂತೂ ಅಧಿಕಾರಕ್ಕೆ ಬರುವಂಥ ಸ್ಥಿತಿಯಲ್ಲಿ ಇಲ್ಲ. DMK ಪ್ರಯತ್ನ ಮಾಡಿದ್ರು ಕೂಡ, ನೀವು ಇಬ್ಬರು ಸೇರಿ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಬರಲ್ಲ, ಅಧಿಕಾರಕ್ಕೆ ಏರಲ್ಲ ಅಂತ ಹೇಳುತ್ತೆ. ವಿಜಯ್ ಎಲ್ಲೂ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ತರಬಹುದು. ನೋಡಿ, ಮೋದಿ, ಎಡಪಾಡಿ ಮತ್ತು ಅಣ್ಣಾಮಲೈ ಮೂರು ಕಾಂಬಿನೇಷನಲ್ಲಿ ಬಹಳ ದೊಡ್ಡದಾದಂಥ ಕೆಲಸವನ್ನು ನಾವು ಮಾಡಿದ್ವಿ. ಪಾಪ ಅಣ್ಣಾಮಲೈ ಹೇಳ್ತೀನಿ, ಕೆಲಸ ಡೈನೆಸ್ಟಿ ಪಾಲಿಟಿಕ್ಸನ್ನು ಕೊನೆಗೊಳಿಸ್ಬೇಕು ಅಂತೇಳಿ. ಮತ್ತು ಕಳೆದ 5 ವರ್ಷಗಳಲ್ಲಿ ಅದು ವೆಟ್ರಿವೇಲ್ ಇರ್ಬೋದು, ಬೇರೆ ಬೇರೆ ನಮ್ಮ ಸಂಘಟನೆಯ ವಿಸ್ತಾರ ಮಾಡೋ ದಿಸೆ ಒಳಗಡೆ ನಾವು ಮಾಡಿರ್ತಕ್ಕಂಥ ಕೆಲಸ ಖಂಡಿತವಾಗ್ಲೂ ನಾನು ಪ್ರತ್ಯಕ್ಷವಾಗಿ 15 ದಿನ ಅಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕಣ್ಣಾರ ನೋಡಿದಂಥ ಇದು ಒಂದು ಬದಲಾವಣೆ ಅಂತೂ ನಿಶ್ಚಯ ಆಗಿರ್ತಕ್ಕಂಥದ್ದು. ಇದರಲ್ಲಿ ಎರಡನೇ ಮಾತೇ ಇಲ್ಲ. AIADMK ನೇತೃತ್ವದಲ್ಲಿ ನಮ್ಮ NDA ಸರ್ಕಾರ ರಚನೆ. ಕ್ವಿಕ್ ಆಗಿ ತಮಿಳುನಾಡಲ್ಲಿ ಮತ್ತೆ DMK ಅಧಿಕಾರಕ್ಕೆ ಬರ್ತದೆ, ಕಾಂಗ್ರೆಸ್ ಅಲಯನ್ಸ್ ಜೊತೆಗೆ ಅಧಿಕಾರಕ್ಕೆ ಬಂದೇ ಬರ್ತದೆ. AIADMK ಅವರು ಒಂದು 50-60 ಸೀಟ್ ತಗೊಂಡು ಕ್ಲೋಸ್ ಆಗ್ಬೋದು, ಅಲ್ಲಿ ಮ್ಯಾಟ್ರ್ ಅಲ್ಲಿಗೆ ಆಗ್ತದೆ. TVK ಅವರು ಒಂದು 10 ಸೀಟ್ ತಗೊಂಡು. ವಿಜಯ್ ನಿರಾಕರಿಸಲಾಗದಂತ ವಾಸ್ತವ ನನ್ನ ಪ್ರಕಾರ ಒಂದು ಕ್ಷಣ ಕಾಂಗ್ರೆಸ್ ಎಲ್ಲ ಈ ಪಾರ್ಟಿ ಪಾಲಿಟಿಕ್ಸ್ ಪಕ್ಕದಲ್ಲಿ ನಾಗರಾಜ್ ಯಾದವ್, ಯು ಫಾಲೋ ಪಾಲಿಟಿಕ್ಸ್ ವೆರಿ ವೆಲ್. ಒಂದು ವೇಳೆ ವಿಜಯ್ ಈ ರೀತಿಯ ಸೀಟ್ ತೆಗೆದುಕೊಂಡ್ರೆ ವಾಟ್ಸ್ ಯುವರ್ ರಿಯಾಕ್ಷನ್? 100% ಇದೆ. It will be a miracle if it gets it. And he'll become a very big leader if he gets 35% vote. Our 35% vote ತಗೊಂಡಿದೆ Indian politics ಎಲ್ಲ telling you, he'll become a very big hero in South Indian politics. ಅದು ಮಾತ್ರ ತಿಳ್ಕೋಬೇಕು. ಆದರೆ ಒಂದು ತಿಳ್ಕೊಳ್ಳಿ, he will not cross 2 digits ಅಂತಕ್ಕಂಥದ್ದು ಹೇಳಿದ್ದೀನಿ. ಅಲ್ಲಿ ನಾನು 4ನೇ ತಾರೀಕು ಮಾತಾಡ್ತೀನಿ. ದಟ್ ಇಸ್ ಮ್ಯಾಚ್. ಅಲ್ಲಲ್ಲ, ಈ ಮೆಜಾರಿಟಿ ಬಂದಿಲ್ಲ ಅಂತಂದ್ರೆ ವಿಜಯ್ ಏನಾದ್ರು 30-40 ತಗೊಂಡ್ರೆ ನೋ ಡೌಟ್ 28 ಸೀಟ್ ಕಂಟೆಸ್ಟ್ ಮಾಡಿದೀವಿ, ಬಹುತೇಕ ಸೀಟ್ ನಾವು ಗೆಲ್ತೇವೆ. ನಾನು ಹೇಳ್ತೀನಿ ಕೇಳಿ, ಏನು ವಿಜಯ್ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಜನ್ಜಿ ಯಂಗ್ಸ್ಟರ್ಸ್ ಎಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಓಟ್ ಹಾಕಿರ್ಬೋದು. ಸುಮಾರು 1 ಕೋಟಿ ಅಷ್ಟು ಓಟ್ ತಗೊಳ್ತಾರೆ ಅನ್ನೋದು ಅಂದಾಜು ಮಾಡಲಾಗಿತ್ತು. ಆಯ್ತಾ, 1 ಕೋಟಿ ಆದ್ರೂ ದೊಡ್ಡದೇನೆ, 30-32% ಓಟ್ ಆಗುತ್ತೆ 4.25 ಕೋಟಿ ಓಟ್ ಒಳಗಡೆ. ಖಂಡಿತವಾಗ್ಲಿ ತಮಿಳುನಾಡಿನ ಒಳಗಡೆ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ದೇಶದಲ್ಲಿ ನೈಪಥ್ಯಕ್ಕೆ ಸರಿಯುವಂತ. 90-100 ಬಂದ್ರೆ ನೀವು ಹೋಗ್ತೀರಿ ವಿಜಯ್ ಬಳಿಗೆ, DMK ಬೇಡ ಅಲ್ಲಲ್ಲ, ಖಂಡಿತ. ಮಹೇಶ್ ಅವರು ಥ್ಯಾಂಕ್ ಯು. ನಾಗರಾಜ್ ಯಾದವ್ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.